ಹಾಯ್ ಫ್ರೆಂಡ್ಸ್, ಈಗ ನಮ್ಮ ಪ್ರಪಂಚದಲ್ಲಿರುವ ಯಾವ ದೇಶ ಕೂಡ ನೇರವಾಗಿ ಬೇರೆ ದೇಶಗಳ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಾವು ಯುದ್ಧ ಮಾಡಿದ್ರೆ ನೀವು ಉಳಿಯೋದಿಲ್ಲ ಅಂತ ತೋರಿಸೋದಕ್ಕೆ ಕೆಲವು ಆಯುಧಗಳನ್ನು ರೆಡಿ ಮಾಡುತ್ತೆ. ಆ ಆಯುಧಗಳ ಸಾಮರ್ಥ್ಯ ಎಷ್ಟು ಅಂತ ಪ್ರದರ್ಶನ ಮಾಡಿ ಪ್ರಪಂಚಕ್ಕೆ ತೋರಿಸುತ್ತೆ. ಇದೇ ಕೆಲಸವನ್ನು ನಮ್ಮ ಭಾರತ ದೇಶ ಕೂಡ ಮಾಡುತ್ತೆ. ಭಾರತ ಶಕ್ತಿ ಅನ್ನೋ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಅತ್ಯಾಧುನಿಕ ಆಯುಧಗಳನ್ನು ತಯಾರು ಮಾಡುತ್ತೆ. ಇದರ ಉದ್ದೇಶ ಏನು ಅಂದರೆ, ಪಾಕಿಸ್ತಾನ ಸೇರಿ ಚೈನಾವನ್ನು ಕೂಡ ಸೋಲಿಸಬಲ್ಲ ಬ್ರಹ್ಮಾಸ್ತ್ರ ಭಾರತದ ಹತ್ತಿರ ಇದೆ ಅಂತ ಪ್ರಪಂಚಕ್ಕೆ ಹೇಳುತ್ತೆ. ಇಲ್ಲಿ ನಾವು ಮಾತನಾಡಿಕೊಳ್ಳುತ್ತಿರುವುದು ಯುದ್ಧ ವಿಮಾನಗಳ ಬಗ್ಗೆ, ಕ್ಷಿಪಣಿಗಳ ಬಗ್ಗೆ ಅಲ್ಲ. ಚೈನಾ ಮೇಲೆ ಪ್ರಭಾವವನ್ನು ತೋರಿಸಬಲ್ಲ ಶಕ್ತಿ ಸಾಮರ್ಥ್ಯ ಇರುವ ಇಂಡಿಯನ್ ನ್ಯಾವಿ ಬಗ್ಗೆ. ಇದರ ಆಧಾರದಿಂದಲೇ ಹಿಂದೂ ಮಹಾಸಮುದ್ರದ ಮೇಲೆ ಭಾರತ ಪ್ರಾಬಲ್ಯವನ್ನು ತೋರಿಸ್ತಿದೆ. ಒಂದು ವೇಳೆ ಚೈನಾ ಭಾರತದ ಮೇಲೆ ಯುದ್ಧವನ್ನು ಘೋಷಿಸಿದರೆ, ಹಿಂದೂ ಮಹಾಸಮುದ್ರದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿರುವ ಭಾರತ ಸುಲಭವಾಗಿ ಚೈನಾ ಮೇಲೆ ಯುದ್ಧ ಮಾಡಬಹುದು. ಈ ವಿಷಯ ಚೈನಾಗೂ ಕೂಡ ಗೊತ್ತು. ಆದರೆ ಈ ಒಂದು ಪವರ್ ಎಲ್ಲ ಸಮುದ್ರದ ಒಳಗಡೆ ಇರುವ ಸ್ಕಾರ್ಪಿಯನ್ ಸಬ್ಮರೈನ್ನಲ್ಲಿ ಇದೆ. ಇದು ಒಂದು ಸೈಲೆಂಟ್ ಕಿಲ್ಲರ್. ಇದು ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ವೈರಿಗಳ ಮೇಲೆ ಅಟ್ಯಾಕ್ ಮಾಡಬಲ್ಲದು. ಆದರೆ ಈ ಒಂದು ಜಲಾಂತರ್ಗಾಮಿ ಹೇಗೆ ಕೆಲಸ ಮಾಡುತ್ತೆ? ಈ ಜಲಾಂತರ್ಗಾಮಿಯನ್ನು ನೋಡಿ ಚೈನಾ ಭಯ ಪಡುವುದಕ್ಕೆ ಕಾರಣ ಏನು? ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸ್ಕಾರ್ಪಿನ್ ಜಲಾಂತರ್ಗಾಮಿ ಪ್ರಪಂಚದ ಅತ್ಯಂತ ಅತ್ಯಾಧುನಿಕ ಜಲಾಂತರ್ಗಾಮಿಗಳಲ್ಲಿ ಒಂದು. ಆದ್ದರಿಂದ ಇದನ್ನು ಅಂಡರ್ ವಾಟರ್ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಈ ಒಂದು ಸಬ್ಮರೈನ್ ಸಮುದ್ರದಲ್ಲಿರುವ ಎಲ್ಲ ಹಡಗುಗಳಿಗೆ ರಾಜ. ಇದರಲ್ಲಿ ಶಕ್ತಿವಂತವಾದ ಆಯುಧಗಳು ಅಲ್ಲದೆ ಅಪಾಯವನ್ನು ಗುರುತಿಸಿ ಅದನ್ನು ಎದುರಿಸೋದಕ್ಕೆ ಇದರಲ್ಲಿ ಸೆನ್ಸರ್ಸನ್ನು ಅಳವಡಿಸಿದ್ದಾರೆ. ಈ ಒಂದು ಜಲಾಂತರ್ಗಾಮಿಯನ್ನು ಭಾರತ ದೇಶದ ಮಸ್ಗನ್ ಡಕ್ ಅನ್ನೋ ಸಂಸ್ಥೆ ನಿರ್ಮಿಸಿದೆ. ಈಗ ನಮ್ಮ ಭಾರತ ದೇಶದಲ್ಲಿ ಹೊಸ ಹೊಸ ಟೆಕ್ನಾಲಜಿ ಇರುವ 6 ಸಬ್ಮರೈನ್ಸ್ ಇವೆ. INS ಕಲ್ವೇರಿ, INS ಖಂಡೇರಿ, INS ಕರಂಜ್, INS ವೆಲಾ ಇಂತಹ ಜಲಾಂತರ್ಗಾಮಿಗಳು ನಮ್ಮ ಭಾರತ ದೇಶದಲ್ಲಿ ಇವೆ. ಮಾರ್ಚ್ 2017ರಲ್ಲಿ INS ವಕ್ಷಿರ್ ಅನ್ನೋ ಸಬ್ಮರೈನನ್ನು ಭಾರತ ತನ್ನ ನೌಕಾದಳದಲ್ಲಿ ಸೇರಿಸುತ್ತೆ. ಈ ಜಲಾಂತರ್ಗಾಮಿಗಳು ಸಮುದ್ರದ ಒಳಗೆ ಎಷ್ಟು ಅಲರ್ಟ್ ಆಗಿ ಇರುತ್ತೆ ಅಂದರೆ, ಶತ್ರುಗಳು ನೀರಿಗೆ ಪ್ರವೇಶಿಸಿದ ತಕ್ಷಣ ತಮ್ಮ ಟಾರ್ಗೆಟ್ ಮೇಲೆ ತಕ್ಷಣ ದಾಳಿ ಮಾಡುತ್ತೆ. ಈ ಒಂದು ಜಲಾಂತರ್ಗಾಮಿಗಳಲ್ಲಿ ಅತ್ಯಾಧುನಿಕ ಅಕೋಸ್ಟಿಕ್ ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ. ಇದು ನೀರಿನ ತಳಭಾಗದಲ್ಲಿ ನಿಶಬ್ದವಾಗಿ ಮೂವ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸಮುದ್ರದ ಯುದ್ಧದಲ್ಲಿ ಇದು ಇತರೆ ನೌಕಾದಳಗಳನ್ನು ದಾಟಿ ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತೆ. ಈ ಒಂದು ಸಬ್ಮರೈನ್ ನಿರ್ಮಾಣ ಅದರ ವೇಗವನ್ನು ಬೆಳೆಸಿ ನೀರಿನ ಪ್ರತಿರೋಧವನ್ನು ನಿರ್ಧರಿಸುತ್ತೆ. ದಾಳಿ ಮಾಡುವಾಗ ಅದರ ಟಾರ್ಗೆಟ್ ಅನ್ನು ಸೇರುವಾಗ ಇದು ಅತ್ಯಂತ ಪ್ರಭಾವಿತವಾಗಿ ಕೆಲಸ ಮಾಡುತ್ತೆ. ಇದು ಕೇವಲ ಯುದ್ಧದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಾದಂಥ ಆಪರೇಷನ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಆಂಟಿ ಸರ್ಫೇಸ್ ವಾರ್ಫೇರ್, ಆಂಟಿ ಸಬ್ಮರೈನ್ ವಾರ್ಫೇರ್, ಇಂಟೆಲಿಜೆನ್ಸ್ ರಿಪೋರ್ಟ್ ಶೇಖರಣೆ ಮತ್ತು ಮೈನಿಂಗ್ನಂತಹ ವಿವಿಧ ಕೆಲಸಗಳನ್ನು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ವಿಶೇಷ ಏನು ಅಂದರೆ, ಇದು ಪೋರ್ಟ್ಗೆ ಮತ್ತೆ ವಾಪಸ್ ಬರದೆ ಸಮುದ್ರದಲ್ಲೇ ಎಲ್ಲ ಕೆಲಸಗಳನ್ನು ಮಾಡಬಲ್ಲದು. ಇದು ಸಮುದ್ರದಲ್ಲಿ 240 ದಿನಗಳವರೆಗೆ ಇರಬಲ್ಲದು. 300 ಮೀಟರ್ ಆಳದವರೆಗೆ ಹೋಗಬಲ್ಲದು. ಇದರಲ್ಲಿ ಸುಮಾರು 22ರಿಂದ 44 ಜನ ಕ್ರೂ ಮೆಂಬರ್ಸ್ ಇರ್ತಾರೆ. ಆದರೆ ಇಷ್ಟು ಪವರ್ಫುಲ್ ಆದ ಸಬ್ಮರೈನನ್ನು ಭಾರತ ಹೇಗೆ ತಯಾರು ಮಾಡ್ತು? ಭಾರತ ದೇಶ ಈ ನೌಕಾದಳದ ಸಾಧನೆಯನ್ನು ರಾತ್ರಿಗೆ ರಾತ್ರಿ ಮಾಡೋದಕ್ಕೆ ಆಗಲಿಲ್ಲ. ಅದೇ ರೀತಿ ಜಲಾಂತರ್ಗಾಮಿ ವಿಷಯದಲ್ಲಿ ಇದ್ದಕ್ಕಿದ್ದಂತೆ ಸಕ್ಸಸ್ ಬಂದಿಲ್ಲ. ಭಾರತ ದೇಶಕ್ಕೆ ಪುರಾತನವಾದ ನೌಕಾ ಚರಿತ್ರೆ ಇದೆ. ಹರಪ್ಪ ನಾಗರಿಕತೆಯಿಂದ ಮೌರ್ಯ ಮತ್ತು ಗುಪ್ತರ ಕಾಲದವರೆಗೆ ಭಾರತ ದೇಶದ ಸಮುದ್ರದ ವಾರಸತ್ವ ಶತಶತಮಾನಗಳಿಂದ ಬೆಳೆಯುತ್ತಲೇ ಬರ್ತಿದೆ. 9ನೇ ಶತಮಾನದಿಂದ 13ನೇ ಶತಮಾನದವರೆಗೆ ವಿಸ್ತರಿಸಿದ ಚೋಳ ರಾಜವಂಶ ಕಾಲದಲ್ಲಿ ಭಾರತ ದೇಶದ ಸಮುದ್ರದ ಶಕ್ತಿ ಗಣನೀಯವಾಗಿ ಬೆಳೆಯುತ್ತೆ. ಇವರು ಆ ಕಾಲದಲ್ಲೇ ಚೈನಾದವರೆಗೆ ನೌಕೆಯಲ್ಲೇ ಹೋಗ್ತಾರೆ. ಆದರೆ ಬ್ರಿಟಿಷರು ಭಾರತ ದೇಶಕ್ಕೆ ಬಂದಾಗ ಭಾರತ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯೋದು ಮಾತ್ರ ಅಲ್ಲ, ನೌಕಾದಳದ ಸಾಮರ್ಥ್ಯವನ್ನು ಕಮ್ಮಿ ಮಾಡ್ತಾರೆ. 1947ರಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ನೌಕಾದಳ ಶಕ್ತಿಪರವಾಗಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ಕಾರಣದಿಂದ ನೌಕಾದಳದ ಆಸ್ತಿಯಲ್ಲಿ ಹೆಚ್ಚು ಭಾಗ ಪಾಕಿಸ್ತಾನಕ್ಕೆ ಸೇರುತ್ತೆ. ಇದು ಭಾರತ ದೇಶದ ನೌಕಾದಳದ ಪರಿಸ್ಥಿತಿಯನ್ನು ಕ್ಲಿಷ್ಟಕರವಾಗಿ ಬದಲಾಯಿಸುತ್ತೆ. ಆದರೆ 15 ವರ್ಷಗಳ ಕಾಲ ಅತ್ಯಾಧುನಿಕ ಆಯುಧಗಳನ್ನು ಮತ್ತು ಉತ್ತಮವಾದ ನೌಕೆಗಳನ್ನು ಕೊಟ್ಟು ಭಾರತದ ನೌಕಾದಳಕ್ಕೆ ಸಹಾಯ ಮಾಡ್ತೀವಿ ಅಂತ ಬ್ರಿಟಿಷರು ಒಪ್ಪಂದ ಮಾಡಿಕೊಳ್ಳುತ್ತಾರೆ. ಆದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋದರಲ್ಲಿ ಬ್ರಿಟಿಷ್ ಸರ್ಕಾರ
ವಿಫಲವಾಗುತ್ತೆ. ಕೊಟ್ಟ ಮಾತಿನ ಪ್ರಕಾರ ಜಲಾಂತರ್ಗಾಮಿಗಳನ್ನು ಭಾರತಕ್ಕೆ ಕಳಿಸುವ ಸಮಯ ಬಂದಾಗ ಬ್ರಿಟಿಷರು ಸೈಲೆಂಟ್ ಆಗ್ತಾರೆ. ಇನ್ನು 1960ರಲ್ಲಿ ಚೈನಾ ಮತ್ತು ಪಾಕಿಸ್ತಾನದ ಜೊತೆ ಗಲಾಟೆಗಳು ಜಾಸ್ತಿ ಆದಾಗ ಭಾರತ ದೇಶದ ಪೂರ್ತಿ ಗಡಿ ಭಾಗವನ್ನು ರಕ್ಷಿಸಿಕೊಳ್ಳುವಂತಹ ಪರಿಸ್ಥಿತಿ ಭಾರತಕ್ಕೆ ಎದುರಾಗುತ್ತೆ. ಆದರೆ ಈ ಒಂದು ಸಂಕಷ್ಟದಿಂದ ಹೇಗೆ ಭಾರತ ದೇಶ ಹೊರಬರುತ್ತೆ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ. ಇದೇ ಸಮಯದಲ್ಲಿ ಭಾರತ ದೇಶ ರಷ್ಯಾ ಜೊತೆ ಬೆರೆಯುತ್ತೆ, ರಷ್ಯಾ ಜೊತೆ ಸ್ನೇಹ ಮಾಡುತ್ತೆ. ರಷ್ಯಾ ಅಮೆರಿಕ ಮತ್ತು ಚೈನಾಗೆ ವಿರುದ್ಧವಾಗಿ ಭಾರತಕ್ಕೆ ಸಹಾಯ ಮಾಡೋದು ಮಾತ್ರ ಅಲ್ಲ, ಭಾರತಕ್ಕೆ 8 ಸಬ್ಮರೈನ್ಸನ್ನು ಕೊಡುತ್ತೆ. 1981ರಲ್ಲಿ ನೌಕಾದಳವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲು ಭಾರತ ದೇಶ ಜರ್ಮನಿಯಿಂದ 4 ಅಂಟರ್ ಕಿಲ್ಲರ್ ಜಲಾಂತರ್ಗಾಮಿಗಳನ್ನು ಖರೀದಿ ಮಾಡುತ್ತೆ. ಆದರೆ ಇನ್ನೂ ಒಂದು ಅತಿ ದೊಡ್ಡ ಸಮಸ್ಯೆ ಇದೆ. ಅದೇನು ಅಂದರೆ ಭಾರತ ದೇಶ ಇದುವರೆಗೂ ಬೇರೆ ದೇಶಗಳಿಂದ ನೌಕೆಗಳನ್ನು, ಜಲಾಂತರ್ಗಾಮಿಗಳನ್ನು, ವಿಮಾನಗಳನ್ನು ಖರೀದಿ ಮಾಡುವುದರ ಮೇಲೆ ಆಧಾರವಾಗಿರೋದು. ಅದೇ ರೀತಿ ನಮ್ಮ ದೇಶದಲ್ಲೇ ನೌಕೆಗಳನ್ನು, ಜಲಾಂತರ್ಗಾಮಿಗಳನ್ನು ನಿರ್ಮಿಸುವುದಕ್ಕೆ ಬೇಕಾದ ಟೆಕ್ನಾಲಜಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ರೀತಿ 2005ರಲ್ಲಿ ಫ್ರಾನ್ಸ್ ಜೊತೆ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. $3.75 ಬಿಲಿಯನ್ ಈ ಒಪ್ಪಂದದಲ್ಲಿ ಜಲಾಂತರ್ಗಾಮಿಗಳ ಖರೀದಿ ಮಾತ್ರವಲ್ಲದೆ ಜಲಾಂತರ್ಗಾಮಿ ತಯಾರಿಕೆಗೆ ಬೇಕಾದ ಟೆಕ್ನಾಲಜಿಯನ್ನು ಭಾರತಕ್ಕೆ ತರುವಂಥ ಕಾರ್ಯಕ್ರಮ ಕೂಡ ಇದೆ. ಈ ಒಂದು ಒಪ್ಪಂದದ ಫಲಿತವೇ ಸ್ಕಾರ್ಪಿನ್ ಜಲಾಂತರ್ಗಾಮಿ ಸೃಷ್ಟಿಗೆ ಕಾರಣವಾಗಿದೆ. ಈ ಒಂದು ಜಲಾಂತರ್ಗಾಮಿಯ ಕಾರಣದಿಂದ ಭಾರತ ದೇಶದ ನೌಕಾದಳದ ಶಕ್ತಿ ಮತ್ತಷ್ಟು ಬೆಳೆಯುತ್ತೆ. ಇದರಿಂದ ಮೊಟ್ಟಮೊದಲ ಬಾರಿ ಪ್ರಪಂಚಕ್ಕೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಭಾರತ ತೋರಿಸುತ್ತೆ. ಈ ಜಲಾಂತರ್ಗಾಮಿಗಳು ಹಿಂದೂ ಮಹಾಸಾಗರದಲ್ಲಿ ಭಾರತ ದೇಶಕ್ಕೆ ವಿರುದ್ಧವಾಗಿ ಬರುವ ಬೆದರಿಕೆಗಳನ್ನು ಅಥವಾ ಪಿತೂರಿಗಳನ್ನು ಎದುರಿಸಬಲ್ಲವು. ಉದಾಹರಣೆಗೆ, ಚೈನಾ ತನ್ನ ನೌಕೆಗಳನ್ನು ಮತ್ತು ಜಲಾಂತರ್ಗಾಮಿಗಳನ್ನು ಇತರೆ ದೇಶದ ಸಮಾಚಾರವನ್ನು ಶೇಖರಿಸುವುದಕ್ಕೆ ಹಿಂದೂ ಮಹಾಸಾಗರಕ್ಕೆ ಕಳಿಸುತ್ತೆ. ಆಗ ಅವುಗಳನ್ನು ಕಂಡುಹಿಡಿದು ಅವುಗಳ ಮೇಲೆ ಅಟ್ಯಾಕ್ ಮಾಡೋದಾಗಲಿ ಅಥವಾ ಅವುಗಳನ್ನು ಮತ್ತೆ ವಾಪಸ್ ಕಳಿಸುವಂತಹ ಕೆಲಸಗಳನ್ನು ಈ ಒಂದು ಜಲಾಂತರ್ಗಾಮಿ ಮಾಡುತ್ತೆ. ಇದರ ಭಾಗವಾಗಿ ಮಾಲ್ದೀವ್ನಂತಹ ಪ್ರದೇಶಗಳಲ್ಲಿ ಚೈನಾ ತನ್ನ ಪ್ರತಾಪವನ್ನು ತೋರಿಸುವ ಪ್ರಯತ್ನಗಳನ್ನು ಮಾಡ್ತಿದೆ. ಆದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಭಾರತ ಕೊಡುತ್ತಲೇ ಬರ್ತಿದೆ. ಇಂದು ಮಹಾಸಮುದ್ರದ ಮೇಲೆ ಚೈನಾಗೆ ಇರುವ ಆಸಕ್ತಿಯನ್ನು ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಸೇರಿ ಇತರೆ ದೇಶಗಳು ಕೂಡ ಗಮನಿಸುತ್ತಲೇ ಬರ್ತಿವೆ. ಈ ರೀತಿ ಚೈನಾ ಪ್ರಭಾವವನ್ನು ಎದುರಿಸಲು ಪ್ರಪಂಚದ ಬೇರೆ ಬೇರೆ ದೇಶಗಳು ಕೂಡ ಭಾರತದ ನೌಕಾದಳದ ಪ್ರಭಾವವನ್ನು ಹೆಚ್ಚಿಸಲು ಸಪೋರ್ಟ್ ಮಾಡ್ತಿವೆ. ಇನ್ನೊಂದು ಕಡೆ ಸ್ಕಾರ್ಪಿನ್ ಜಲಾಂತರ್ಗಾಮಿಯಿಂದ ಭಾರತ ದೇಶ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಿದೆ. ಮತ್ತೊಂದು ಕಡೆ ಈ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡ್ತಿದೆ. ಚೈನಾ ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು ಅನ್ನೋ ಕಾರಣದಿಂದ ಎಲ್ಲ ವಿಷಯಗಳಲ್ಲೂ ಜೋಕಿಂಗ್ ಮಾಡ್ಕೊಳ್ತಿದೆ. ಇದು ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು ಅಂದರೆ ಮೊದಲು ಭಾರತ ದೇಶವನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು. ಆಗಲೇ ಅದು ಪ್ರಪಂಚದಲ್ಲಿ ನಂಬರ್ 1 ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಹೇಗಾದರೂ ಸರಿ ಭಾರತವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಕೆಲವು ದಶಕಗಳಿಂದ ಪ್ರಯತ್ನ ಮಾಡ್ತಾನೆ ಬರ್ತಿದೆ. ಆದರೆ ಇದರ ಪ್ರಯತ್ನ ಎಂದಿಗೂ ಸಕ್ಸಸ್ ಆಗೋದಿಲ್ಲ. ಭಾರತ ದೇಶದ ಮೇಲೆ ನೇರವಾಗಿ ಯುದ್ಧ ಮಾಡೋದಕ್ಕೆ ಈಗ ಚೈನಾ ಕೈಯಿಂದ ಸಾಧ್ಯನೂ ಇಲ್ಲ. ಒಂದು ವೇಳೆ ಚೈನಾ ಮತ್ತು ಭಾರತದ ಮಧ್ಯೆ ಯುದ್ಧ ಪ್ರಾರಂಭವಾದರೆ ಇದು ಕೇವಲ ಚೈನಾ ಭಾರತದ ಯುದ್ಧ ಆಗೋದಿಲ್ಲ, ಪ್ರಪಂಚದ 3ನೇ ಮಹಾಯುದ್ಧ ಆಗಿ ಬದಲಾಗುತ್ತೆ. ಆದ್ದರಿಂದ ಯಾವ ದೇಶ ಕೂಡ ಭಾರತ ದೇಶದ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಆಲೋಚನೆ ಕೂಡ ಮಾಡೋದಿಲ್ಲ. ನಮ್ಮ ಭಾರತ ದೇಶವು ಕೂಡ ಬೇರೆ ದೇಶಗಳು ಮಾಡುತ್ತಿರುವ ಯುದ್ಧದ ಮೇಲೆ ಜೋಕಿಂಗ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಇಬ್ಬರು ರಾಜರ ಮಧ್ಯೆ ಯುದ್ಧ ನಡೆದ್ರೆ ಅಥವಾ 2 ದೇಶಗಳ ಮಧ್ಯೆ ಯುದ್ಧ ನಡೆದ್ರೆ ಯಾವುದೋ ಒಂದು ದೇಶ ಗೆಲ್ಲುತ್ತೆ ಅಂತ ನಾವು ಅಂದುಕೊಂಡಿದ್ದೀವಿ. ನಿಜ ಹೇಳಬೇಕು ಅಂದರೆ ಯುದ್ಧದಲ್ಲಿ ರಾಜನೋ ಅಥವಾ ದೇಶನೋ ಗೆಲ್ಲೋದಿಲ್ಲ. ಅಲ್ಲಿ ನಿಜವಾಗ್ಲೂ ಗೆಲ್ಲೋದು ಸಾವು. ಯುದ್ಧದಲ್ಲಿ ಸಾವು ಮಾತ್ರ ಗೆಲ್ಲುತ್ತೆ. ಇದನ್ನು ನಾನು ಹೇಳ್ತಿಲ್ಲ, ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ನಲ್ಲಿ ಬರೀರಿ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.